ನಮಸ್ತೆ ಮಕ್ಕಳ 8th ಸ್ಟ್ಯಾಂಡರ್ಡ್ನ ಮ್ಯಾಥಮ್ಯಾಟಿಕ್ಸ್ ಸಬ್ಜೆಕ್ಟ್ನ ಅಫ್ಕೋರ್ಸ್ ಗಣಿತ ಪ್ರಕಾಶ್ ಅಂತ ಒಂದು ಪುಸ್ತಕ ಇದೆ, ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್. ಗಣಿತ ಪ್ರಕಾಶ್ನ ಮೊದಲನೇ ಚಾಪ್ಟರ್ ಎ ಸ್ಕ್ವೇರ್ ಆ್ಯಂಡ್ ಎ ಕ್ಯೂಬ್. ಓಕೆ, ಈ ಚಾಪ್ಟರ್ ಇವತ್ತು ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ, ಈ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಮಕ್ಕಳ. ದಿಸ್ ಈಸ್ ಎ ವೆರಿ 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 ಇಂಟ್ರೆಸ್ಟಿಂಗ್ ಚಾಪ್ಟರ್. ಓಕೆ, ಸೊ ನಂಬರ್ಸ್ ಮೇಲೆ ಭಾಳ ಇಂಟ್ರೆಸ್ಟಿಂಗ್ ಚಾಪ್ಟರ್. ಇದರಲ್ಲಿ ಸಾಕಷ್ಟು ಪ್ಯಾಟ್ರನ್ಸ್ ಬರುತ್ತೆ, ನಮಗೆ ತುಂಬ ಆಶ್ಚರ್ಯ ಆಗುತ್ತೆ, ತುಂಬ ಸರ್ಪ್ರೈಸ್ ಆಗುತ್ತೆ. ಇಟ್ ಈಸ್ ಫುಲ್ ಆಫ್ ಸರ್ಪ್ರೈಸಸ್. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಡಿಸ್ಕವರ್, ಎಕ್ಸ್ಪ್ಲೋರ್. ಇಟ್ಸ್ ಎ ವೆರಿ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಮಕ್ಕಳ. ಓಕೆ, ವಿ ವಿಲ್ ಸ್ಟಾರ್ಟ್ ದಿಸ್ ಚಾಪ್ಟರ್ ಆಫ್ 8th ಸ್ಟ್ಯಾಂಡರ್ಡ್ ಗಣಿತ ಪ್ರಕಾಶ್ ಮ್ಯಾಥಮೆಟಿಕ್ಸ್ ಬುಕ್. ಓಕೆ ಮಕ್ಕಳ, ಈ ಒಂದು ಚಾಪ್ಟರ್ ಶುರು ಮಾಡೋದಕ್ಕಿಂತ ಮುಂಚೆ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ನೋ. ಸೊ ನೆಕ್ಸ್ಟ್ 2 ಕ್ಲಾಸಸ್, ಈ ಕ್ಲಾಸು ಮತ್ತು ನೆಕ್ಸ್ಟ್ ಕ್ಲಾಸು, ಐ ವಿಲ್ ಟಾಕ್ ಅಬೌಟ್ ಸಮ್ ನಂಬರ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾನು ಈ ಆ್ಯಕ್ಚುಯಲ್ ಕ್ಲಾಸ್, ಈ ಆ್ಯಕ್ಚುಯಲ್ ಚಾಪ್ಟರ್ ಶುರು ಮಾಡೋದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ, ಪ್ರಿಲಿಮಿನರಿಯಾಗಿ ನೀವು ಒಂದಷ್ಟು ನಂಬರ್ಸ್ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ಮಕ್ಕಳ. ಸೊ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಎಸ್ ಮಕ್ಕಳ, ವಾಟ್ ನಂಬರ್, I will start with a question. What number is represented by the dots shown here on the screen? What is the number represented by the dots shown below? Okay, so ಸ್ವಲ್ಪ ಯೋಚನೆ ಮಾಡಿ, ಪಾಸ್ ದ ವಿಡಿಯೋ, ಜಸ್ಟ್ ಥಿಂಕ್ ಅಬೌಟ್ ದ ಕ್ವಶನ್. ನಾನು ಜಸ್ಟ್ ಕೇಳ್ತಾ ಇದ್ದೀನಿ, ವಾಟ್ ಈಸ್ ದ ನಂಬರ್ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಆಲ್ ದ ಡಾಟ್ಸ್ ದಟ್ ಆರ್ ಶೋನ್ ಬಿಲೋ. ಓಕೆ, ಎಸ್ ಮಕ್ಕಳ, ನಿಮ್ಮಲ್ಲಿ ಕೆಲವ್ರು ಯೋಚನೆ ಮಾಡಿರ್ಬೋದು, ನೀವೇನು ಮಾಡಿರ್ತೀರಾ ಅಂತಂದರೆ, ನೀವು ಡಾಟ್ಸನ್ನು ಕೌಂಟ್ ಮಾಡಿರ್ತೀರ, ರೈಟ್? ಸೊ 1 2 3 4 5 6 7 8 9 10 11 12 13 14 15 16 17 18 19 20. So there are 20 dots. Therefore, what is the number represented by all the dots? 20. So 20 is the number represented by all the dots. Okay, right. So 20 alva, the answer is this is 20. 20 is the number. Okay, so in ಕೆಲವರು ಏನು ಮಾಡಿರಬಹುದು, ಕೆಲವರು ಎಲ್ಲದನ್ನು ಕೌಂಟ್ ಮಾಡಿರ್ತಾರೆ. ಕೆಲವರು ಏನು ಮಾಡಿರ್ತಾರೆ ಅಂತಂದರೆ 1 2 3 4 5 6 7 8 9 10 ತನಕ ಕೌಂಟ್ ಮಾಡಿರ್ತಾರೆ. ಆಮೇಲೆ ಏನು ಮಾಡಿರ್ತೀರಾ? ಎಸ್ ಸರ್, ಪೂರ್ತಿ ಯಾಕೆ ಕೌಂಟ್ ಮಾಡಬೇಕು? 10 into 2 ಮಾಡಬೇಡ ಸರ್, 10 into 2, ಬಿಕಾಸ್ ದೇರ್ ಆರ್ ಈಕ್ವಲ್ ನಂಬರ್ ಆಫ್ ಕಾಲಮ್ಸ್ ಅಲ್ವಾ ಮಕ್ಕಳ. ಎಷ್ಟು ಫಸ್ಟ್ ರೋ ಅಲ್ಲಿ ಎಷ್ಟು ಡಾಟ್ಸ್ ಇದೆಯೋ, ಸೆಕೆಂಡ್ ರೋ ಅಲ್ಲೂ ಅಷ್ಟೇ ಡಾಟ್ಸ್ ಇದೆ. ದೇರ್ ಫೋರ್ 10 into 2 20 ಅಂತ ಮಾಡಿರ್ತೀರ, ಹೌದಾನೆ? ಎಸ್, ಸೊ ದ ಆನ್ಸರ್ ಈಸ್ 20. ಎಸ್, ಸೊ ದೀಸ್ ಡಾಟ್ಸ್ ರೆಪ್ರೆಸೆಂಟ್ ಎ ನಂಬರ್. ದೀಸ್ ಡಾಟ್ಸ್ ರೆಪ್ರೆಸೆಂಟ್ ಎ ನಂಬರ್. ಓಕೆ, ನೌ ಇನ್ನೊಂದು ಕ್ವಶನ್. ವಾಟ್ ಅಬೌಟ್ ದೀಸ್? ಅಂದರೆ ವಾಟ್ ಈಸ್ ದ ನಂಬರ್ ರೆಪ್ರೆಸೆಂಟೆಡ್ ಬೈ ದೀಸ್ ಡಾಟ್ಸ್? 1 2 3 4 5 5 into 2 5 into 2 ಅಥವಾ 2 into 5. ಸೊ ವಾಟ್ ಈಸ್ ದ ನಂಬರ್? 10. ಕರೆಕ್ಟಾ ಮಕ್ಕಳ? ಸೊ ಇದರಲ್ಲಿ ಸರ್, ಇದರಲ್ಲಿ 2 into 10 ಅಥವಾ 10 into 2, ವಿಚ್ ಈಸ್ ನಥಿಂಗ್ ಬಟ್ 20. ಕರೆಕ್ಟ್? ಸೊ ಇದೇ ತಾನೇ ನೀವು ಮಾಡೋದು. ಓಕೆ, ಇನ್ನೂ ಒಂದು ನೋಡಿ. ವಾಟ್ ಈಸ್ ದ ನಂಬರ್ ರೆಪ್ರೆಸೆಂಟೆಡ್ ಬೈ ದೀಸ್ ಡಾಟ್ಸ್? ಸೊ ನೀವೇನು ಮಾಡ್ತೀರಾ ಸರ್? 1 2 3 4 5 6 7 7 into 2 ಅಥವಾ 2 into 7, 2 into 7 ಅಥವಾ 7 into 2 ಮಾಡಿರ್ತೀರಾ. ಸೊ ಇಟ್ ಈಸ್ 14. ಹೌದಾ ಮಕ್ಕಳ? ಎಸ್ ಮಕ್ಕಳ, ನೀವು ಆ್ಯಕ್ಚುಲಿ ಏನು ಮಾಡ್ತೀರಾ ಅಂತಂದರೆ, ನೀವು ಇದನ್ನು ಲೆಟ್ಸೆ ಇದನ್ನು ರೋಸ್ ಅಂತ ತಿಳ್ಕೊಳ್ಳೋಣ ಮಕ್ಕಳ. ಒಂದು ಸೀಟಿಂಗ್ ಅರೇಂಜ್ಮೆಂಟ್. ಓಕೆ, ಈ ಥರ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇದ್ದರೆ ನೀವೇನು ಮಾಡ್ತೀರಾ, ಇದನ್ನು ಈ ಹಾರಿಸಾಂಟಲ್ ಇದೆಯಲ್ಲ ಮಕ್ಕಳ, ಇದನ್ನು ರೋಸ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಕಾಲಮ್ಸ್ ಅಂತ ಕರಿತೀವಿ.
ಸೊ ಎಷ್ಟು ರೋಸ್ ಇದೆ ಮತ್ತು ಎಷ್ಟು ಕಾಲಮ್ಸ್ ಇದೆ ಅಂತ ಎಣಿಸ್ಕೊಂಬಿಟ್ರೆ ನಾವು ರೋಸ್ ಇಂಟು ಕಾಲಮ್ಸ್ ಮಾಡಿಬಿಟ್ರೆ ಇಟ್ ವಿಲ್ ಗಿವ್ ಯು ದ ಟೋಟಲ್ ನಂಬರ್ ಆಫ್ ಡಾಟ್ಸ್ ಅಥವಾ ಟೋಟಲ್ ನಂಬರ್ ಆಫ್ ಸೀಟ್ಸ್. ಸೊ 2 ಇಂಟು 10 ಅಥವಾ 10 ಇಂಟು 2 ಅಂತನಾದರೂ ಬರಿಬೋದು. 2 rows 10 columns, 5 rows 2 columns ಅಥವಾ 5 columns 2 rows ಅಥವಾ 2 rows 5 columns. ಮತ್ತು ಇದು ಅಷ್ಟೇ 2 rows 7 columns ಅಥವಾ 7 columns 2 rows. ಓಕೆ ರೈಟ್ ಸರ್. ಯಾಕೆ ಸರ್ ಇದನ್ನು ಈ ಥರ ಹೇಳ್ತಿದ್ದೀರಾ ನೀವು ವೈ ಅಂತಂದರೆ ಮಕ್ಕಳ ಏನಿಲ್ಲ, ವಾಟ್ ಫ್ಯಾಮಿಲಿ ಆಫ್ ನಂಬರ್ಸ್ ಆರ್ ದೀಸ್ ಅನ್ನೋದೇ. ಈಗ ನಾವು ಸ್ಕ್ರೀನಲ್ಲಿ ನೋಡಿದ್ವಲ್ಲ, ನಾವು ಈ 3 ನೋಡಿದ್ವಲ್ಲ, 1 ಇದು ನೋಡಿದ್ವಲ್ಲ. ವಾಟ್ ಫ್ಯಾಮಿಲಿ ಆಫ್ ನಂಬರ್ಸ್ ಅಂದರೆ ಯಾವುದ್ಯಾವುದು? 20 ಆಫ್ಕೋರ್ಸ್, ಇದೆಷ್ಟಿದೋ 10, ಇದೆಷ್ಟಿದೋ 14. ಸೊ what are these numbers? What family of numbers do they represent? So video pause ಮಾಡಿ guess ಮಾಡಿ. 20, 10, 14, what are these numbers? ನಿಮಗೆ ಗೊತ್ತಿದೆ what are these numbers? Yes, these numbers ಎಷ್ಟೊಂದು ಜನ ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. These numbers are actually even numbers. Yes, they are even numbers ಅಲ್ವಾ. ಆಡ್ ನಂಬರ್ಸ್, ಈವನ್ ನಂಬರ್ಸ್ ಬಗ್ಗೆ ನೀವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೀರಾ ನೀವು. ಸೊ ದೀಸ್ ಆರ್ ಈವನ್ ನಂಬರ್ಸ್ ಅಲ್ವಾ. ಓಕೆ, ಈಗ ನೋಡಿ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ ವಾಟ್ ಈಸ್ ಎನ್ ಈವನ್ ನಂಬರ್? ವಾಟ್ ಈಸ್ ಎನ್ ಈವನ್ ನಂಬರ್? ಮಕ್ಕಳ ನೀವು ಹೇಳ್ತೀರಾ ನೋಡಿ, ದಿಸ್ ಈಸ್ ಎ ನ್ಯೂ ಡೆಫಿನೇಷನ್. ನ್ಯೂ ಡೆಫಿನೇಷನ್ ಅನ್ನೋದಕ್ಕಿಂತ ವಾಟ್ ಈಸ್ ಎನ್ ಈವನ್ ನಂಬರ್ ಅಂದರೆ ನೀವೇನು ಯೂಶ್ವಲಿ ಏನು ತಿಳ್ಕೊಂಡಿದ್ದೀರಾ? ಈವನ್ ನಂಬರ್ ಈಸ್ ಎ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 2, ಹೌದಾನೆ? ಬಟ್ ಈವನ್ ನಂಬರ್ನ ನಾವು ಈ ರೀತಿಯೂ ಯೋಚನೆ ಮಾಡ್ಬೋದು ಮಕ್ಕಳ, ಈ ರೀತಿಯೂ ಯೋಚನೆ ಮಾಡ್ಬೋದು. ಏನು ಸರ್ ಅದು? ಎನ್ ಈವನ್ ನಂಬರ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಈಕ್ವಲ್ ಪಾರ್ಟ್ಸ್, ಹೌದಾನೆ? ಯಾವುದೇ ಒಂದು ಈವನ್ ನಂಬರ್ ಕೊಟ್ಟರೆ ಆ ಈವನ್ ನಂಬರ್ನ 2 ಈಕ್ವಲ್ ಪಾರ್ಟ್ಸ್, ಎಕ್ಸಾಕ್ಟ್ಲಿ 2 ಈಕ್ವಲ್ ಪಾರ್ಟ್ಸ್, 2 ಪಾರ್ಟ್ಸ್ ಮಾಡ್ಬೋದು. ಒಂದೊಂದು ಪಾರ್ಟಲ್ಲೂ ಸೇಮ್ ನಂಬರ್ ಇರೋ ಹಾಗೆ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ ಮಕ್ಕಳ, ಇಲ್ಲಿದೆ ಅಲ್ವಾ, ಇದೆ ಸಿ ದಿಸ್ ಈಸ್ 20, ದಿಸ್ ಈಸ್ 20. ಇದನ್ನು ನಾನು 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೋದು. ನೋಡಿ, ಈಗ ಸುಮ್ಮನೆ ಒಂದು ಲೈನ್ ಎಳೆದಿದ್ದೀನಿ. ಲೈನ್ ಮೇಲಿರೋದು 10, ಲೈನ್ ಕೆಳಗಡೆ ಇರೋದು 10. ಸೊ ಮೇಲೂ 10 ಇದೆ, ಕೆಳಗೂ 10 ಇದೆ. ಸೊ ನಾವು ಈ ರೀತಿಯೂ ಹೇಳ್ಬೋದು, ಎನ್ ಈವನ್ ನಂಬರ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಮಕ್ಕಳ ಸೇಮ್ ಥಿಂಗ್, ಎ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 2 ಅಂದರೂ ಒಂದೇ. ಎನ್ ಈವನ್ ನಂಬರ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಈಕ್ವಲ್ ಪಾರ್ಟ್ಸ್ ಅಂದರೂ ಒಂದೇ, ಎರಡೂ ಒಂದೇ, ರೈಟ್? ಬೋತ್ ಆರ್ ಸೇಮ್. ಓಕೆ, ನೆಕ್ಸ್ಟು ಇನ್ನೊಂದು ಥರ ಹೇಳ್ಬೋದು ಈವನ್ ನಂಬರ್ ಬಗ್ಗೆ. ಏನಪ್ಪ ಅಂತಂದರೆ, ಎ ಈವನ್ ನಂಬರ್ ಕ್ಯಾನ್ ಬಿ ಬ್ರೋಕನ್ ಅಪ್ ಇಂಟು ಪೇರ್ಸ್. ಎಸ್, ಪೇರ್ಸ್ ಅಂದರೆ ಏನು? ಜೋಡಿ ಅಂತ. ಪೇರ್ಸ್ ಅಂದರೆ ಜೋಡಿ ಅಂತ. ಫಾರ್ ಎಕ್ಸಾಂಪಲ್ ಸೇಮ್ ನಂಬರ್ ತೊಗೊಳ್ತೀನಿ ಮಕ್ಕಳ, 20 ತೊಗೊಳ್ತೀನಿ. ದಿಸ್ 20 ಕ್ಯಾನ್ ಬಿ ಬ್ರೋಕನ್ ಅಪ್ ಇಂಟು 10 ಪೇರ್ಸ್. 10 ಪೇರ್ಸ್ ನೋಡಿ, ದಿಸ್ ಈಸ್ 1 ಪೇರ್. ಇದನ್ನು ನಾನು 1 ಪೇರ್ ಅಂತ ಕರಿತೀನಿ. ಇದು 1 ಪೇರ್, 1 ಜೋಡಿ. ಇದು 1 ಜೋಡಿ, ಇದು 1 ಜೋಡಿ, ಇದು 1 ಜೋಡಿ, ಹೌದಾನೆ? ಸೊ ಎಲ್ಲದಕ್ಕೂ ಜೋಡಿ ಇದೆ, ಇವೆಲ್ಲ ಪೇರ್ಸ್. ಆ್ಯನ್ ಈವನ್ ನಂಬರ್ ಕ್ಯಾನ್ ಬಿ ಬ್ರೋಕನ್ ಅಪ್ ಇಂಟು pairs, okay, into pairs. This is another definition of an even number. Okay, sir, ಇದನ್ನೆಲ್ಲ ಯಾಕೆ ಡಿಸ್ಕಸ್ ಮಾಡ್ತಿದ್ದೀರಾ? ಯು ವಿಲ್ ಕಮ್ ಟು ನೋ ಶಾರ್ಟ್ಲಿ ಯಾಕೆ ಅಂತ. ಓಕೆ, ನೆಕ್ಸ್ಟು, ವಾಟ್ ಈಸ್ ದ ಶೇಪ್ ಆಫ್ ಎನ್ ಈವನ್ ನಂಬರ್? ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ವಾಟ್ ಈಸ್ ದ ಶೇಪ್ ಆಫ್ ಎನ್ ಈವನ್ ನಂಬರ್? ಸರ್ ಇದೇನು ಸರ್, ಈವನ್ ನಂಬರ್ಗೆ ಶೇಪ್ ಇರುತ್ತಾ ಸರ್? ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದು. ನಂಬರ್ಸ್ಗೂ ಶೇಪ್ ಇರುತ್ತಾ? ಎಸ್ ಮಕ್ಕಳ, ನಂಬರ್ಸ್ಗೂ ಶೇಪ್ ಇರುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ಜಮೆಟ್ರಿಕಲ್ ಶೇಪ್ಸ್. ಸೊ ಜಸ್ಟ್ ಯೋಚನೆ ಮಾಡಿ, ನೀವು ಮ್ಯಾಥಮೆಟಿಕ್ಸಲ್ಲಿ ಏನೇನು ಜಮೆಟ್ರಿಕಲ್ ಶೇಪ್ಸ್ನ ನೀವು ಸ್ಟಡಿ ಮಾಡಿದ್ದೀರಾ. ಓಕೆ, ಆ್ಯಂಡ್ ದಿಸ್ ಈಸ್ ಎನ್ ಈವನ್ ನಂಬರ್. ವಾಟ್ ಈಸ್ ದಿಸ್ ನಂಬರ್? 1 2 3 4 5 6 7. ದಿಸ್ ಈಸ್ 14. ವಾಟ್ ಈಸ್ ದ ಶೇಪ್ ಆಫ್ ದಿಸ್ ಈವನ್ ನಂಬರ್? ಟ್ರೈ ಟು ಗಿವ್ ಅ ಶೇಪ್ ಟು ದಿಸ್ ಈವನ್ ನಂಬರ್. ವಿಡಿಯೋ ಪಾಸ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ, ವಾಟ್ ಈಸ್ ದ ಶೇಪ್ ಆಫ್ ದಿಸ್ ನಂಬರ್ ಅಥವಾ ಎನಿ ಈವನ್ ನಂಬರ್? ಎಸ್, ಸೊ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿದ್ರಿ ಅನಿಸುತ್ತೆ ಮಕ್ಕಳ. ನೋಡಿ ಇಲ್ಲಿ ನೋಡಿ, ನಾನು ಸುಮ್ಮನೆ ಈ ಥರ
ಸುತ್ತ ಲೈನ್ಸ್ ಹಾಕಿದ್ರೆ ನಾವು ಕ್ಯಾನ್ ಯು ಟೆಲ್ ವಾಟ್ ಈಸ್ ದಿಸ್ ಶೇಪ್? ಎಸ್, ದಿಸ್ ಈಸ್ ಎ ರೆಕ್ಟ್ಯಾಂಗಲ್. ದಿಸ್ ಈಸ್ ಎ ರೆಕ್ಟ್ಯಾಂಗಲ್. ಸೊ ದ ಶೇಪ್ ಆಫ್ ಎನ್ ಈವನ್ ನಂಬರ್ ಈಸ್ ಎ ರೆಕ್ಟ್ಯಾಂಗಲ್ ಅಂತ ಹೇಳ್ಬೋದಾ? ದ ಶೇಪ್ ಆಫ್ ಎನ್ ಈವನ್ ನಂಬರ್ ಈಸ್ ರೆಕ್ಟ್ಯಾಂಗಲ್. ಓಕೆ, ಆ್ಯಂಡ್ ಇದನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಮಕ್ಕಳ? ನಾನು ಆವಾಗಲೇ ಹೇಳಿದೆ, ದೇರ್ ಆರ್ 2 rows ಆ್ಯಂಡ್ 7 columns. ಅದಕ್ಕೆ ನಾವು 2 into 7 ಅಂತ ಬರಿಬೋದು, ಅಥವಾ 7 into 2 ಅಂತಲೂ ಬರಿಬೋದು. ವಿಲ್ ಸ್ಟಿಕ್ ಟು ದಿಸ್ 2 into 7. ವಿಲ್ ಸ್ಟಿಕ್ ಟು ದಿಸ್ 7 into 2 ಅಂತನವ್ರು ಬರಿಬೋದು. 2 into 7, 2 rows 7 columns. ಸೊ ಎಷ್ಟು ಬರುತ್ತೆ ನಮಗೆ? 14. ಆ್ಯಂಡ್ 14 ಈಸ್ ಆನ್ ಈವನ್ ನಂಬರ್. ಓಕೆ, ಸೊ ರಿಮೆಂಬರ್, ಈವನ್ ನಂಬರ್ ಹ್ಯಾಸ್ ದಿ ಶೇಪ್ ಆಫ್ ಎ ರೆಕ್ಟ್ಯಾಂಗಲ್. ಓಕೆ ಓಕೆ, ಮುಂದುವರಿಯೋಣ ಮಕ್ಕಳ. ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಅನಿಸುತ್ತೆ. ಮುಂದಕ್ಕೆ ಹೋಗೋಣ. ಓಕೆ, ನಾವು ದೀಸ್ ಆರ್ ದಿ ಈವನ್ ನಂಬರ್ಸ್. ದ ಈವನ್ ನಂಬರ್ಸ್ ಆರ್ 0, 2, 4, 6, 8, 10, 12, 14. Of course, 0 is also an even number. So 20, 22. Okay. Now, ಮಕ್ಕಳ ಜಸ್ಟ್ ಒಂದು ಆ್ಯಕ್ಟಿವಿಟಿ ಇಲ್ಲಿ ನೋಡಿ. ಇಲ್ಲಿ ನಾನು ಕೆಲವು ಡಾಟ್ಸ್ ಅಥವಾ ಕೆಲವು ನಂಬರ್ಸ್ನ ರೆಪ್ರೆಸೆಂಟ್ ಮಾಡಿದ್ದೀನಿ ಯೂಸಿಂಗ್ ಡಾಟ್ಸ್. ಇದನ್ನು ನೀವು ಯಾವ ರೀತಿ ಬರಿಬೋದು? ಇನ್ ದ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ಜಸ್ಟ್ ಒಂದು ನಿಮ್ಗೆ ಪ್ರಾಕ್ಟೀಸ್ ಆಗಲಿ ಅಂತ. ಎಷ್ಟು ರೋಸ್ ಇದೆ, ಎಷ್ಟು ಕಾಲಮ್ಸ್ ಇದೆ ಮಕ್ಕಳ ಇದರಲ್ಲಿ? ಎಸ್, ದೇರ್ ಆರ್ 2 rows ಆ್ಯಂಡ್ 3 columns. ಸೊ ಇದನ್ನು ನಾವೇನಂತ ಬರಿಬೋದು? ಐ ಕ್ಯಾನ್ ರೈಟ್ ಇಟ್ ಆ್ಯಸ್ 2 into 3. ಕರೆಕ್ಟಾ? 2 into 3 ಅಂತ ಬರಿಬೋದು. ಓಕೆ, ನೆಕ್ಸ್ಟ್ ನೋಡಿ, ಇದನ್ನು ಏನಂತ ಬರಿಬೋದು? ಹೌ ಮೆನಿ rows ಆರ್ ದೇರ್? ಹೌ ಮೆನಿ ಕಾಲಮ್ಸ್ ಆರ್ ದೇರ್? ಎಸ್, ದೇರ್ ಆರ್ 3 rows ಆ್ಯಂಡ್ 2 columns. ದೇರ್ ಫೋರ್ 3 into 2 ಅಂತ ಬರಿಬೋದು. ಆ್ಯಂಡ್ ಬೋತ್ ರೆಪ್ರೆಸೆಂಟ್ ದ ಸೇಮ್ ನಂಬರ್. ವಾಟ್ ಈಸ್ ದ ನಂಬರ್? 6. This represents 6. This also represents 6. Correct makla? Okay. Now another number. What is this number? And iduna ನಾವು ಈ ರೀತಿ ಎಷ್ಟು ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು? ಸೊ ದೇರ್ ಆರ್ 3 rows ಆ್ಯಂಡ್ 1, 2, 3, 4, 5. ಸೊ ಇದನ್ನು ನಾವು 3 into 5 ಅಂತ ರೆಪ್ರೆಸೆಂಟ್ ಮಾಡ್ಬೋದು ಮಕ್ಕಳ. ಸೊ ದಿಸ್ ಈಸ್ ಆ್ಯಕ್ಚುಲಿ 15. ಹೌದಾ? ದಿಸ್ ಈಸ್ ಆ್ಯಕ್ಚುಲಿ 15. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದರೆ, ವಾಟ್ ಈಸ್ ದ ಶೇಪ್ ಆಫ್ ದಿಸ್ ನಂಬರ್? ಅಥವಾ ಶೇಪ್ಸ್ ಆಫ್ ಆಲ್ ದೀಸ್ ನಂಬರ್ಸ್. ಈ ನಂಬರ್ಸ್ಗೂ ಒಂದು ಶೇಪ್ ಇದೆ. ಓಕೆ, 6 ಮತ್ತು ಲೆಟ್ಸ್ ಸೇ ದಿಸ್ ಈಸ್ 15. ವಾಟ್ ಈಸ್ ದ ಶೇಪ್? ಎಸ್, ನೀವು ಹಿಂಗೆ ಹಾಕಿದ್ರೆ ದಿಸ್ ಈಸ್ ಎ ರೆಕ್ಟ್ಯಾಂಗಲ್. ದಿಸ್ ಈಸ್ ಆಲ್ಸೋ ಎ ರೆಕ್ಟ್ಯಾಂಗಲ್. ದಿಸ್ ಈಸ್ ಆಲ್ಸೋ ಎ ರೆಕ್ಟ್ಯಾಂಗಲ್ ಅಲ್ವಾ? ದಿಸ್ ಈಸ್ ರೆಕ್ಟ್ಯಾಂಗಲ್. ಸೊ ಇಫ್ ಯು ಕ್ಯಾನ್ ಅರೇಂಜ್ ಎನಿ ನಂಬರ್ ಇನ್ ದ ಫಾರ್ಮ್ ಆಫ್ rows ಆ್ಯಂಡ್ ಕಾಲಮ್ಸ್, ಅಫ್ಕೋರ್ಸ್ ಈಕ್ವಲ್ ನಂಬರ್ ಆಫ್ rows, ಈಕ್ವಲ್ ನಂಬರ್ ಆಫ್ ಕಾಲಮ್ಸ್. ರೋಸ್ ಮತ್ತು ಕಾಲಮ್ಸಲ್ಲಿ ಅರೇಂಜ್ ಮಾಡಿದರೆ ಆವಾಗ ನಾವು ಆ ನಂಬರ್ಸ್ನ, ದೀಸ್ ನಂಬರ್ಸ್ನ ನಾವು ವಿ ಕಾಲ್ ಇಟ್ ರೆಕ್ಟ್ಯಾಂಗ್ಯುಲರ್ ನಂಬರ್ಸ್. ಓ ಸರ್, ಇದು ನಾವು ಕೇಳಿರಲಿಲ್ಲ ಸರ್. ವಿ ನೋ ಅಬೌಟ್ ಈವನ್ ನಂಬರ್ಸ್, ವಿ ನೋ ಅಬೌಟ್ ಆಡ್ ನಂಬರ್ಸ್, ಮೇ ಬಿ ವಿ ನೋ ಅಬೌಟ್ ಸ್ಕ್ವೇರ್ ನಂಬರ್ಸ್ ಈ ಚಾಪ್ಟ್ರಲ್ಲಿ, ಬಟ್ ರೆಕ್ಟ್ಯಾಂಗ್ಯುಲರ್ ನಂಬರ್ಸ್ ಫಸ್ಟ್ ಟೈಮ್ ಸರ್ ನಾವು ಕೇಳ್ತಾ ಇರೋದು. ಕೆಲವ್ರು ಕೇಳಿರ್ಬೋದು ಮಕ್ಕಳ, ಕೆಲವ್ರು ಕೇಳಿರಲ್ಲ. ಎಸ್, ದೀಸ್ ಆರ್ ಕಾಲ್ಡ್ ರೆಕ್ಟ್ಯಾಂಗ್ಯುಲರ್ ನಂಬರ್ಸ್. ಏನು ಮಕ್ಕಳ ರೆಕ್ಟ್ಯಾಂಗ್ಯುಲರ್ ನಂಬರ್ಸ್ ಅಂದರೆ? ರೆಕ್ಟ್ಯಾಂಗ್ಯುಲರ್ ನಂಬರ್ಸ್ ಅಂದರೆ ದೇ ಆರ್ ಇನ್ ದ ಶೇಪ್ ಆಫ್ ಎ ರೆಕ್ಟ್ಯಾಂಗಲ್. ಮೋರ್ ಪ್ರಿಸೈಸ್ಲಿ, you can arrange them in the form of rows and columns, right? Rows and columns. And ಪ್ರತಿ ರೋ ಅಲ್ಲಿ ಅಷ್ಟೇ ನಂಬರ್ ಆಫ್ ಕಾಲಮ್ಸ್ ಇರಬೇಕು ಮಕ್ಕಳ, ಅಷ್ಟೇ ನಂಬರ್ ಆಫ್ ಡಾಟ್ಸ್. ಈ ರೋ ಅಲ್ಲೂ 3 dots ಇದೆ, ಈ ರೋ ಅಲ್ಲೂ 3 dots ಇದೆ, ಈಕ್ವಲ್ ನಂಬರ್ ಆಫ್ ಡಾಟ್ಸ್. ಸೊ ರೋಸ್ ಮತ್ತು ಕಾಲಮ್ಸಲ್ಲಿ ಅರೇಂಜ್ ಮಾಡೋಕ್ಕೆ ಸಾಧ್ಯ ಆದರೆ ಅದನ್ನೆಲ್ಲ ರೆಕ್ಟ್ಯಾಂಗ್ಯುಲರ್ ನಂಬರ್ಸ್ ಅಂತ ಕರೀತಾರೆ. ಓಕೆ, ಸೊ ನಿಮ್ಗೊಂದು ಅಸೈನ್ಮೆಂಟು ವೆರಿ ಇಂಟ್ರೆಸ್ಟಿಂಗ್. ಯು ಹ್ಯಾವ್ ಟು ರೈಟ್ ದ ಫಸ್ಟ್ 15 ರೆಕ್ಟ್ಯಾಂಗ್ಯುಲರ್ ನಂಬರ್ಸ್. ಸೊ ಯು ಸ್ಟಾರ್ಟ್ ಫ್ರಮ್ 1 ಸ್ಟಾರ್ಟ್ ಮಾಡಿ ಫಸ್ಟ್ 15 ರೆಕ್ಟ್ಯಾಂಗ್ಯುಲರ್ ನಂಬರ್ಸ್ ಬರೀಬೇಕು. ಓಕೆ, ದಿಸ್ ಈಸ್ ಯುವರ್ ಅಸೈನ್ಮೆಂಟ್ ಫಾರ್ ಟುಡೇ. ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಸ್ಟಾರ್ಟ್ ದ ಕ್ಲಾಸ್ ವಿತ್ ದ ರೆಕ್ಟ್ಯಾಂಗ್ಯುಲರ್ ನಂಬರ್ಸ್. ಓಕೆ, ವೆಯ್ಟ್. ಒಂದು ಕಂಡೀಷನ್ ಮಕ್ಕಳ, ರೆಕ್ಟ್ಯಾಂಗ್ಯುಲರ್ ನಂಬರ್ಸ್ ಆಗಬೇಕು ಅಂತಂದರೆ ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್ನು? ಅಫ್ಕೋರ್ಸ್ ರೋಸ್ ಮತ್ತು ಕಾಲಮ್ಸಲ್ಲಿ ಅರೇಂಜ್ ಮಾಡಬೇಕು.
ಮತ್ತು ಪ್ರತಿಯೊಂದು ರೋ ಅಲ್ಲಿ ಈಕ್ವಲ್ ನಂಬರ್ ಆಫ್ ಕಾಲಮ್ಸ್ ಇರಬೇಕು, ಈಕ್ವಲ್ ನಂಬರ್ ಆಫ್ ಡಾಟ್ಸ್ ಇರಬೇಕು. ಹೌದಾ? ದಟ್ ಈಸ್ ಒನ್ ಕಂಡೀಷನ್. ಎರಡನೇ ಕಂಡೀಷನ್ ಏನಪ್ಪ ಅಂತಂದರೆ, ಯಾವುದೇ ಕಾರಣಕ್ಕೂ ಒನ್ ರೋ ಅಥವಾ ಒನ್ ಕಾಲಮ್ ಇರಬಾರ್ದು. ಓಕೆ, ಮೋರ್ ದ್ಯಾನ್ ಒನ್ ರೋ ಅಥವಾ ಮೋರ್ ದ್ಯಾನ್ ಒನ್ ಕಾಲಮ್ ಇರಬೇಕು. ಒನ್ ರೋ ಒನ್ ಕಾಲಮ್ಗಿಂತ ಜಾಸ್ತಿ ಇರಬೇಕು. ಅಂದರೆ ನಿಮ್ಮ ರೆಕ್ಟ್ಯಾಂಗ್ಯುಲರ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ 2 rows 2 ಕಾಲಮ್ಸಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇದೊಂದು ಹಿಂಟ್ ಕೊಟ್ಟಿದ್ದೀನಿ ನಿಮಗೆ. ಸೊ ಇನ್ನೂ ಪ್ರಿಸೈಸಾಗಿ ಹೇಳಬೇಕು ಅಂದರೆ ಮಕ್ಕಳ, ನಿಮ್ಮ ರೆಕ್ಟ್ಯಾಂಗ್ಯುಲರ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ 4. ವೈ? ಬಿಕಾಸ್ 4ನ ನಾವು ಯಾವ ರೀತಿ ಅರೇಂಜ್ ಮಾಡ್ಬೋದು ಸರ್? 2 rows 2 columns. ಆಯಿತಾ? 1 row ನೋ, 1 column ನೋ, 1 row 1 column ನಾಟ್ ಅಲೋಡ್, 2 rows more than 2 rows, 2 columns more than 2 columns allowed. Okay, so you start from 4 ಇಂದ ಸ್ಟಾರ್ಟ್ ಮಾಡಿ, you start from 4 and write the first 15 rectangular numbers. ಓಕೆನಾ? ಟ್ರೈ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಆನ್ಸರ್ ನೋಡೋಣ ಮಕ್ಕಳ. ಬಾಯ್.